ಇನ್ನು ಇಡೀ ದೇಶದಾದ್ಯಂತ ಸುದ್ದಿ ಆಗಿರುವಂತಹ ವಿಷಯ ಅಂತಂದ್ರೆ ಅದು ತಿರುಪತಿ ತಿಮ್ಮಪ್ಪನ ಲಡ್ಡುವಿನ ವಿಚಾರ. ಲಡ್ಡುವಿನ ಪಾವಿತ್ರ್ಯತೆಯನ್ನ ಹಾಳು ಮಾಡಲಾಯಿತು ಅಂತ. ಸೊ ಇದಕ್ಕೆ ಈಗ ಮಾಜಿ ಸಚಿವ ಈಶ್ವರಪ್ಪ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ. ತಿಮ್ಮಪ್ಪನ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕ್ರಿಶ್ಚಿಯನ್ ಮಿಷನರಿ ಪಾದ್ರಿಗಳ ಷಡ್ಯಂತ್ರ ಅಂತ ಹೇಳ್ತಾರೆ ಈಶ್ವರಪ್ಪ. ಆಂಧ್ರದಲ್ಲಿ ಜಗನ್ ರೆಡ್ಡಿ ಕಾಲದಲ್ಲೇ ಯಾಕೆ ಹೀಗಾಗ್ತಾ ಇದೆ? ಹಿಂದೂ ಸಮಾಜದ ಮೇಲೆ ಆಗ್ತಾ ಇರುವಂತಹ ಷಡ್ಯಂತ್ರ ಇದು. ಗಣೇಶ ತಿರುಪತಿ ಲಡ್ಡು ಮೇಲೆ ಆಕ್ರಮಣ ಆಗ್ತಾ ಇದೆ ಅಂತ ಮಾಜಿ ಸಚಿವ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಯಾಕಾಯ್ತು ಇದು? ನಿನ್ನೆ ಇವತ್ತಾಗಲಿಲ್ಲ, ಜಗನ್ಮೋಹನ್ ರೆಡ್ಡಿ ಸಂದರ್ಭದಲ್ಲಿ ಯಾಕಾಯ್ತು? ನೀವು ಕೇಳಿದ್ರಲ್ಲ, ವಿದೇಶಿ ಕ್ರಿಶ್ಚಿಯನ್ ಪಾದ್ರಿಗಳ ಷಡ್ಯಂತ್ರ. ಜಗನ್ಮೋಹನ್ ರೆಡ್ಡಿ ಅವರು ಕನ್ವರ್ಟೆಡ್ ಕ್ರಿಶ್ಚಿಯನ್, ಹೋಗ್ಲಿ ಗೊತ್ತಿಲ್ಲದೆ ಮಾಡಿದಾರಾ? ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ಲಡ್ಡು ಇದರಲ್ಲಿ ಮಿಕ್ಸ್ ಆಗ್ತಾ ಇದೆ, ಬೇರೆ ಬೇರೆ ಗಲೀಜೆಲ್ಲ ಬರ್ತಾ ಇದೆ, ಇದನ್ನು ಗಮನಿಸಿ ಮತ್ತೆ ಅವ್ರು ಹೇಳಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ ಷಡ್ಯಂತ್ರ ಹಿಂದೂ ಸಮಾಜದ ಮೇಲೆ ಆಗ್ತಾ ಇರೋಂಥ ಷಡ್ಯಂತ್ರ ಗಣಪತಿ ಇರ್ಬೋದು, ವೆಂಕಟೇಶ್ವರನ ಲಡ್ಡು ಪ್ರಸಾದದ ಮೇಲೆ ಇರ್ಬೋದು, ಅಥವಾ ರಾಷ್ಟ್ರಭಕ್ತದ ಧ್ವಜಗಳ ಬಗ್ಗೆ ಇರ್ಬೋದು, ವಿರೋಧಿಗಳ ಬಗ್ಗೆ ಇರ್ಬೋದು. ನಮ್ಮ ದೇಶದಲ್ಲಿ ಎಲ್ಲ ರೂಪದಲ್ಲೂ ಕೂಡ ಹಿಂದೂ ಸಮಾಜದ ಮೇಲೆ ಆಕ್ರಮಣ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.